ಒಂದು ಮನೆಯಲ್ಲಿ ಬೇರೆ ಬೇರೆ ವಿಚಾರದವ್ರು ಇರ್ಬೋದು. ಯಾಕೆ ದೇವ್ರನ್ನ ನಂಬುವುದು ಬಿಡೋದು ಅವ್ರವ್ರಿಗೆ ಬಿಟ್ಟಂಥ ವಿಷಯ. ಚಾರ್ವಾಕರು ನಂಬುವುದಿಲ್ಲ, ಹಾಗಂತ ತಿಳ್ಕೊಂಡು ಅವ್ರು ಇಲ್ಲಿದ್ದಾರೆ, ಈ ದೇಶದಲ್ಲಿದ್ದಾರೆ. ಇದು ವೈವಿಧ್ಯತೆ ಈ ದೇಶದ್ದು. ಹೀಗಾಗಿ ಸತೀಶ್ ಅವರು ಆ ರೀತಿ ಇರಲಿ, ಅದು ಒಂದು ಒಳ್ಳೆಯ ಡೆವಲಪ್ಮೆಂಟ್. ವಿಶೇಷವಾಗಿ ಅವ್ರ ಮನೆತನದಲ್ಲಿ ಅವರೊಬ್ಬರು ಡಿಫ್ರೆಂಟ್ ಅಂತ ಕಾಣ್ತಾರೆ, ಇರಬೇಕಾಗಿದ್ದಾನೆ. ಯಾಕಂತಂದ್ರೆ ಇವತ್ತಿನ ಮೂಢನಂಬಿಕೆಗಳ ಬಗ್ಗೆ, ಜಾತಿಯ ಒಂದು ತರತಮದ ಬಗ್ಗೆ ಅವರಂಥ ಒಂದು ವಿರೋಧ ಮಾಡೋದು ಶಕ್ತಿ ಇರಲಿ ಅಂತ ಬಯಸುತ್ತಾಗೆ ಈ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಅಗ್ನಿ ಅಯ್ಯುವಂಥದ್ದಾಗಿರ್ಬೋದು, ಅಥವಾ ಈ ಒಂದು ಯೋಗದ ದೃಷ್ಟಿ ಇಟ್ಕೊಂಡು ಅಥವಾ ವೇದಗಳ ದೃಷ್ಟಿ ಇಟ್ಕೊಂಡು ಏನೋ ಪೂಜೆ ಪುರಸ್ಕಾರ ಮಾಡುವಂಥದ್ದು, ಅದರಲ್ಲೂ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಒಂದು ಪೂಜೆಗಳ ಈ ಹಿಂದೆ ನೋಡಿದ್ರು ನಾವು ಜಾತ್ರಾ ಸಂದರ್ಭದಲ್ಲೇ ಯಾವ ರೀತಿಯಾಗಿ ಒಂದು ನೇತೃತ್ವ ವಹಿಸಿ ಬಾಲಚಂದ್ರ ಜಾರಕಿಹೊಳಿ ಮಾಡಿದರು, ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದರು. ಅದು ಅವ್ರವ್ರ ನಂಬಿಕೆಗಳು. ಅದರ ನಂಬಿಕೆಗಳು ಮೂಢನಂಬಿಕೆ ಆಗಬಾರ್ದು ಅಷ್ಟೇ ಇಲ್ಲಿ ಕಾಳಜಿ. ಯಾಕಂದರೆ ನಮ್ಮನ್ನು ಶೋಷಣೆ ಮಾಡಿದ್ದ ಇತಿಹಾಸದಲ್ಲೇ ಈ ನಂಬಿಕೆಗಳನ್ನು ತೊಗೊಂಡು ಮೂಢನಂಬಿಕೆಯನ್ನಾಗಿ ಮಾಡಿ ಸಂಪ್ರದಾಯಗಳ ಮೇಲೆ ಈ ಜಾತಿ ವ್ಯವಸ್ಥೆ ಅದೇ ಅನ್ನೋದು ಸಹಿತ ನಾವು ಮರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ದೇವದಾಸಿ ಅಂತ ಕರ್ಕೊಳ್ತೀವಿ. ದೇವದಾಸಿಯರು ಯಾರು ಪಾಪ ಅವರು ಬಿದ್ದ ಸಮುದಾಯದಿಂದ ಬಂದಂಥವ್ರು, ಈ ಒಂದು ವ್ಯವಸ್ಥೆಯಲ್ಲೇ ಹುಟ್ಟಿ ಬಂದಂಥವ್ರು ಅವರು. ಅಂಥ ಸಂದರ್ಭದಲ್ಲೇ ಅವಳು ವಿರೋಧಿಸುವಂಥ ಶಕ್ತಿನೂ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ವೈಚಾರವಂತರು ಅಂತ ಅನಿಸ್ತದೆ. ಅವ್ರ ಬಿಹೇವಿಯರು, ಅವ್ರ ಇಳುವರಿ ತೆಗೆದುಕೊಂಡು ನಿರ್ಧಾರ ನೋಡಿದಾಗ ಇರಲಿ, ನಂಬಲಿ ಅವರು. ಆ ಮಾತು ಬೇರೆ. ಒಟ್ಟಾರೆಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಬರುವ 31ರೊಳಗೆ ಒಂದದ್ದು ಆರ್ಥಿಕವಾಗಿ ತಮ್ಮ ಮಾತನ್ನು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಉಳಿಸ್ಕೊಳ್ಬೇಕಾಗಿದೆ. 31ರೊಳಗೆ ಅದು ಹಳೆ ಹೊಸದು ಮಾಡ್ತಾರೋ ಅಥವಾ ಬಡ್ಡಿ ತುಂಬ್ತಾರೋ ಅಥವಾ ಪೂರ್ತಿ ಕ್ಲಿಯರ್ ಮಾಡ್ತಾರೋ ಅನ್ನುವಂಥದ್ದು. ಯಾಕಂದರೆ ಈಗ ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಈ ಹಿಂದೆ ಅನೇಕ ಆಡಳಿತಗಾರ ಬಂದಿದ್ದಾರೆ. ಕತ್ತಿಯವರು ಆಡಳಿತ ಬಂದೋಗಿದೆ ಹೆಚ್ಚು ಕಾಲದಲ್ಲಿದ್ದಂಥದ್ದು, ಇನ್ನು ಉಳಿದವ್ರ ಕಾಲದಲ್ಲೂ ಆದಂಥವು ಘಟನೆಗಳು. ಅಲ್ಲೇ TCC ಬ್ಯಾಂಕ್ನಲ್ಲಿ ಅನೇಕ ಒಂದು ಹೆಚ್ಚು ಕಡಿಮೆ ಆದಂಥ ಅಥವಾ ಒಂದು ಸ್ಕ್ಯಾಂಡಲ್ಗಳಾದಂಥ ಆರೋಪಗಳು ಸಾಕಷ್ಟು ಸಮಯದಲ್ಲಿ ಬೇರೆ ಬೇರೆ ಸಮಯದಲ್ಲಿ